ಈ 7 ದಿನ ವ್ರತ ಮಾಡಿದ್ರೆ ಮಕ್ಕಳಾಗುತ್ತಾ? ಈ 7 ದಿನ ವ್ರತ ಮಾಡಿದ್ರೆ ನಮ್ಮ ಕಷ್ಟ ಪರಿಹಾರ ಆಗುತ್ತಾ? ಈ 7 ದಿನ ವ್ರತ ಮಾಡಿದ್ರೆ ನಮ್ಮ ಹಣಕಾಸಿನ ಸಮಸ್ಯೆ ಬಗೆಹರಿಯುತ್ತಾ? ಈ 7 ದಿನ ವ್ರತ ಮಾಡಿದ್ರೆ ನಮ್ಗೆ ಕಷ್ಟ ಕೊಡೋರು ನಮ್ಮಿಂದ ದೂರ ಹೋಗ್ತಾರ? ಇದೇ ಥರ ಇನ್ನೂ ಗೊಂದಲದ ವಿಚಾರಗಳಿಗೆ ಇವತ್ತಿನ ವಿಡಿಯೋದಲ್ಲಿ ಒಂದು ಪರಿಹಾರನ ನೀಡ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವೆಲ್ಕಮ್ ಟು ತುಳಜಾ ಬ್ಲಾಗ್ ಚಾನಲ್. ಎಲ್ಲರೂ ಹಿಂಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಬರೀ ಇವತ್ತಿನ ವಿಡಿಯೋನ ಶುರು ಮಾಡೋಣಂತ. ಇವತ್ತಿನ ವಿಡಿಯೋದಲ್ಲಿ ನಿನ್ನೆ ಹಾಕಿದ್ನಲ್ಲ ಅದರ ಮುಂದಿನ ವಿಡಿಯೋ ಆಗಿರ್ತೈತಿ. ನಿನ್ನೆ ಅಲಂಕಾರ ಎಲ್ಲ ಮಾಡಿದ್ದಾಯಿತು, ಬೇಳೆ ಎಲ್ಲ ಬೇಯಿಸ್ಕೊಂಡ್ರೆ ಅದೇ ವಿಡಿಯೋದಲ್ಲಾಗಿದೆ. ಇವತ್ತು ಮುಂದಿಂದು ನಾನು ಏನೆಲ್ಲ ಮಾಡ್ತೀನಿ ನೋಡ್ತಾ ಹಾಗೆ ಮಾತುಗಳನ್ನ ಕೇಳಿಸ್ತಾ ವಿಡಿಯೋ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತಾ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ. ಜಾಸ್ತಿ ಏನು ಹೇಳಲ್ಲ, ನಿಮ್ಮ ಅನಿಸಿಕೆ ನಿಮ್ಮ ಇಷ್ಟ. 7 ದಿನದ ವ್ರತದ ಬಗ್ಗೆ ಸ್ವಲ್ಪ ತಿಳಿಸಿ ಅಂತ ಹೇಳಿದರು. ಖಂಡಿತ ನನ್ನ ಅನಿಸಿಕೆ, ಆದರೆ ನಾನು ಮಾಡಿರೋ ಪೂಜೆ ರೀತಿಯಲ್ಲಿ ನಾನು ಹೇಳ್ತೀನಿ. ಬೇರೆ ಏನು ಎತ್ತ ಅಂತ ನನಗೆ ಗೊತ್ತಿಲ್ಲ. ನಾನು ನನ್ನ ಅಭಿಪ್ರಾಯದ ಪ್ರಕಾರ, ನನ್ನ ಅನಿಸಿಕೆ ಪ್ರಕಾರ ನಾನು ಪೂಜೆದ ವ್ರತದ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನಾನು 7 ದಿನದ ವ್ರತದ ಏನಪ್ಪ ಅಂದರೆ ಫಸ್ಟಿನ ದಿನ ನಾನೇನು ಪೂಜೆ ಮಾಡಿದ್ನಲ್ಲ ಅವತ್ತಿನ ದಿನ ಕೂಡ ಅಷ್ಟೇ. ಇವತ್ತು ಏನು ಅಲಂಕಾರ ಮಾಡಿದ್ದೀನೋ ಅದೇ ತೀರ ಅಲಂಕಾರ ಮಾಡಿ ಹಣ್ಣುಗಳನ್ನು ಬಾಳೆಹಣ್ಣಿಟ್ಟು ಸೇಮ್ ಇದೇ ಥರನ ಅವತ್ತಿನ ಪೂಜೆನೂ ಶುರು ಮಾಡ್ಕೊಂಡಿದ್ದೆ. ಅಂದರೆ ತುಪ್ಪದ ದೀಪ ಒಂದು ಇದೇನು ಬೆಳಗ್ತಾ ಇದ್ದೀನಲ್ಲ ಇದು ಒಂದು ತುಪ್ಪದ ದೀಪನ ನಾನು ಹಚ್ಕೊಂಡಿದ್ದೀನಿ. ಮತ್ತು ಅಲ್ಲೇನು 2 ದೀಪ ಇಟ್ಟಿದ್ದೀನಲ್ಲ, ಮಾಮೂಲಿ ನಾವು ದೀಪಕ್ಕೆ ಎಣ್ಣೆ ಹಾಕ್ತೀವಲ್ಲ ಅದೇ ಎಣ್ಣೆ ಹಾಕ್ಬಿಟ್ಟು ನಾನು ದೀಪನ ಹಚ್ಚಿದ್ದೀನಿ. ಮತ್ತು ಫಸ್ಟಿನ ದಿವಸ ನಾನು ಕಡಲೆಬೇಳೆ ಪಾಯಸನ ಮಾಡ್ಕೊಂಡಿದ್ದೆ, ಅದು ನೈವೇದ್ಯ ಮಾಡ್ಕೊಂಡಿದ್ದೆ ಅವತ್ತು. ಅಂದರೆ ಏನಂದರೆ ತುಂಬ ವಿಧಾನಗಳು ಇದ್ದಾವೆ ಇನ್ನು ಮಾಡೋರಿಗೆ, ಇನ್ನೂ ಕೇಳಿ ತಿಳ್ಕೊಂಡು ಮಾಡೋರಿಗೆ ತುಂಬ ವಿಧಾನಗಳಿದ್ದಾವೆ. ನನಗೆ ಏನು ಅನಿಸಿರೋದಂದರೆ ನನ್ನ ಅನಿಸಿಕೆನ ಇಲ್ಲಿ ತಿಳಿಸ್ತೀನಿ. ನಾನು ಇದು ವ್ರತದ ಪದ್ಧತಿ ನನ್ನ ಪ್ರಕಾರ ನಾನು ಮಾಡ್ಕೊಂಡಿರೋದನ್ನ ನಾನು ತಿಳಿಸ್ತಾ ಇದ್ದೀನಿ. ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನಾನು ಬೇರೆದವ್ರಿಗೆ ಕೇಳಿ ಇನ್ನೂ ತಿಳ್ಕೊಂಡು ಹೋದರೆ ಇನ್ನೂ ಜಾಸ್ತಿನೇ ನಮಗೆ ಹೇಳ್ತಾರೆ ಹೊರತು ಅಲ್ವಾ, ಹೇಳ್ತಾರೆ ನಿಜ ಸತ್ಯವಾಗಿದ್ದು. ಅಂದರೆ ಅವರು ಅನುಭವಿಸಿರೋದು, ಅವರು ದೇವ್ರ ಮಹಿಮೆದು ಏನು ಗೊತ್ತಿರೋದು ಅವ್ರು ನಮಗೆ ಹೇಳ್ತಾರೆ, ಅದು ಒಳ್ಳೆಯದು. ಅದನ್ನೇ ಪ್ರತಿಯೊಂದು ಅದೇ ಪ್ರಕಾರ ನಮಗೆ ಪದ್ಧತಿಯಲ್ಲಿ ನಡ್ಕೊಂಡು ಹೋಗೋಕ್ಕಾಗಲ್ಲ. ಕೆಲವೊಂದು ಕಮ್ಮಿ ಆಗುತ್ತೆ, ಕೆಲವೊಂದು ಜಾಸ್ತಿ ಆಗುತ್ತೆ, ಕೆಲವೊಂದು ಆ ಟೈಮಲ್ಲಿ ನಮ್ಮ ಹತ್ರ ಇರಲ್ಲ. ಅವಾಗ ನಮ್ಮ ಮನಸ್ಸಲ್ಲಿ ಒಂದು ಕೊರಗು ಬರುತ್ತೆ. ತಿಳ್ಕೊಳ್ಳಿ, ಹೌದಪ್ಪ ನಮ್ಗೆ ಅಷ್ಟೆಲ್ಲ ಹೇಳಿದ್ರು ಇವತ್ತು ಈ ಒಂದು ವಸ್ತು ಇಲ್ಲಲ್ಲ ಅದರಲ್ಲಿ ಹೆಂಗೆ ಮಾಡಲಿ ಅಂತ. ಅದು ಪೂಜೆ ಮಾಡ್ತೀವಲ್ಲ ಆ ಪೂಜೆದ ಮೇಲೆ ಗಮನ ಹೋಗಲ್ಲ. ಹಾಗಾಗಿ ಏನಾಗುತ್ತೆ ಅಂದರೆ ಗಮನ ಎಲ್ಲ ನಮ್ಮದು ಆ ಒಂದು ವಸ್ತುದ ಮೇಲೆ ಹೋಗುತ್ತೆ. ನಮ್ಮ ಭಕ್ತಿ ನಂಬಿಕೆ ಅನ್ನೋದು ಏನಿರುತ್ತೆ ನೋಡಿ, ಪ್ರತಿಯೊಂದು ಆ ಒಂದು ವಸ್ತುದ ಮೇಲೆ ಹೋಗುತ್ತೆ. ಅಯ್ಯೋ ಇದು ಒಂದು ವಸ್ತು ಇಲ್ಲ ಅಲ್ಲ, ಪೂಜೆ ಮಾಡಿದ್ದು ವ್ಯರ್ಥ ಆಗುತ್ತಾ, ಆ ಥರ ಆಗುತ್ತೆ. ದಯವಿಟ್ಟು ಅದು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನಿಮ್ಮ ಮನೆಯಲ್ಲಿ ಏನಿದೆ, ನಿಮ್ಮ ಹತ್ರ ಏನಿದೆ ಅಷ್ಟೇ ಪೂಜೆ ಮಾಡಿ. ಮೇಯ್ನಾಗಿ ಇಲ್ಲಿ ಭಕ್ತಿ ಮತ್ತು ನಂಬಿಕೆ ಎರಡೇ ಭಗವಂತನಿಗೆ ಮುಖ್ಯ. ಹಾಗಾಗಿ ನೀವೇನು ಮಾಡಬೇಕಂದ್ರೆ ನಿಮ್ಮ ಮನೇಲಿ ಎತ್ತಿ ಇರುತ್ತೆ ನೋಡಿ, ಯಾವ ರೀತಿ ಇರುತ್ತೋ ಅದೇ ರೀತಿ ನೀವು ವ್ರತನ ಮಾಡ್ಕೊಳ್ಳಿ. 7 ದಿನದ ಮಾಡಿ ಅಥವಾ 7 ವಾರಗಳ ಮಾಡ್ಕೊಳ್ರಿ. ರಾಯರ ಫೋಟೋ ಇದ್ದರೆ ರಾಯರ ಫೋಟೋ ಇಟ್ಟು ಈ ರೀತಿ ನೀವು ಮಾಡ್ಕೊಳ್ಳಿ. ಕೆಲವೊಂದು ಟೈಮಲ್ಲಿ ನಮಗೆ ಹಣ್ಣು ತರೋಕ್ಕೂ ಕೂಡ ಒಂದೊಂದು ಸತಿ ತೊಂದರೆ ಆಗುತ್ತೆ, ಕಷ್ಟ ಅನಿಸುತ್ತೆ. ಪರವಾಗಿಲ್ಲ, ತೊಗೊಂಬಂದು ನೀವು ಈ ಥರ ಮಾಡಲೇಬೇಕಂತೇನಿಲ್ಲ. ಭಗವಂತಿಗೆ ಒಂದು ಗಂಧ ತೆಗೆದು ಇಟ್ಟು ಹಣೆಗೆ ಇಟ್ಬಿಟ್ಟು ಈ ಒಂದು ಊದಿನ ಕಡ್ಡಿನ ಬೆಳಿಗ್ಗೆ ಒಂದು ದೀಪನ ಹಚ್ಚಿ ಭಗವಂತನಲ್ಲಿ ನಾವು ಸಂಕಲ್ಪ ಮಾಡಿಕೊಂಡ್ರೆ ಖಂಡಿತ ನಮಗೆ ಬಗೆಹರಿಯುತ್ತೆ ಕಷ್ಟಗಳು. ಯಾಕಂದರೆ ಇಲ್ಲಿ ಮೇಯ್ನಾಗಿ ಭಗವಂತನಿಗೆ ಏನು ಇಷ್ಟವಾಗಿರೋದಂತ ನೀವು ತಿಳ್ಕೊಳ್ಳಿ. ಈ ಮಲ್ಲಿಗೆ ಹೂವು, ಹಣ್ಣು, ಒಬ್ಬಟ್ಟು, ಹೋಳಿಗೆ ಅದೆಲ್ಲ ಭಗವಂತನಿಗೆ ಇಷ್ಟ ಅಂತ ನಮ್ಮ ಏನಂದರೆ ಅದು ಭ್ರಮೆ ಅಂತ ಅನಿಸ್ಕೋತೀನಿ ನಾನು. ಯಾಕಂದರೆ ಭಗವಂತನಿಗೆ ಮೇನೇ ಇಲ್ಲಿ ಇಷ್ಟವಾಗಿದ್ದು ಭಕ್ತಿ, ನಂಬಿಕೆ, ಒಳ್ಳೆತನ, ಒಳ್ಳೆ ಗುಣ, ಇನ್ನೊಬ್ಬರಿಗೆ ಕೆಟ್ಟದ್ದು ಬಯಸದೇ ಇರೋ ಗುಣ. ಅದನ್ನೆಲ್ಲವೂ ಇದ್ದಾಗ ಭಗವಂತನಿಗೆ ಅದೇ ಹೂವು, ಅದೇ ಹಣ್ಣು, ಅದೇ ಕಾಯಿ ಭಗವಂತನಿಗೆ ಒಳ್ಳೆ ಗುಣನೇ ಅವನಿಗೆ ಹಣ್ಣಾಗಿರುತ್ತೆ. ಒಳ್ಳೆ ಮಾತುಗಳನ್ನೇ ಅವನಿಗೆ ಹೂವಾಗಿರುತ್ತೆ. ಒಳ್ಳೆ ಮನಸ್ಸಿಂದ ನಾವು ಇನ್ನೊಬ್ಬರಿಗೆ ಒಳ್ಳೇದಾಗಲಿ ಅಂತ ಬಯಸೋದೇ ಪ್ರಸಾದವಾಗಿರುತ್ತೆ. ಹಾಗಾಗಿ ಭಗವಂತನಿಗೆ ಇದಿಷ್ಟೆಲ್ಲ ಮಾಡಬೇಕಂತೇನಿಲ್ಲ. ಭಗವಂತನಿಗೆ ನಮಗೆ ಭಕ್ತಿಯಿಂದ ಒಳ್ಳೆ ಮನಸ್ಸಿಂದ ಇನ್ನೊಬ್ಬರಿಗೆ ಕೆಟ್ಟದ್ದು ಬಯಸದೇ ನಾವು ಪೂಜೆ ಮಾಡೋದ್ರಿಂದ, ಸಂಕಲ್ಪ ಮಾಡೋದ್ರಿಂದ ನಮಗೆ ಖಂಡಿತ ಕೂಡ ಒಳ್ಳೆಯದಾಗುತ್ತೆ. ನಾನು ಹೇಳ್ತಿದ್ದೀನಿಲ್ಲ ನಿಮಗೆ ಇದೆಲ್ಲ ತೊಗೊಂಬಂದು ಮಾಡೋಕ್ಕಾಗಲ್ಲ, ನಮ್ಮ ಮನೇಲಿ ಫೋಟೋ ಕೂಡ ಇಲ್ಲ, ನಾವು ಈ ವ್ರತನ ಮಾಡಬೇಕು ನಮ್ಮ ಕಷ್ಟಕ್ಕಾಗಿ ಅಂತ ಹೇಳಿಬಿಟ್ಟು ಖಂಡಿತ ಮಾಡ್ಕೊಳ್ಳಿ. ಏನೂ ಇಲ್ಲ. ನಾನೊಂದು ಇಲ್ಲೊಂದು ಕಳಸ್ತಂಗಿ ತುಂಬಿಟ್ಟಿದ್ದೀನಿ, ನೀವು ನೋಡ್ಬೋದು. ಮುಂದೆ 2 ಎಲೆ ಇಟ್ಬಿಟ್ಟು ಅದು ಒಂದು ಈ ಥರ ಮಣೆ ಇಟ್ಕೊಳ್ರಿ. ಈ ಥರ ಮಣೆ ಇಟ್ಕೊಂಡು ಇದೊಂದು ರಂಗೋಲಿ ಹಾಕ್ಕೊಳ್ರಿ, ಅಥವಾ ಅಕ್ಕಿಯಿಂದ ರಂಗೋಲಿಯಿಂದನೇ ಬಿಡಿಸ್ಕೊಡ್ರಿ, ಅಥವಾ ಅಕ್ಕಿಯಿಂದಾದರೂ ಒಂದು ನೀವು ಓಮ, ಶ್ರೀ ಅಥವಾ ತುಳಸಿ ಗಿಡ ಆ ಥರ ಬಿಡಿಸ್ಕೊಂಡು ಅಲ್ಲೊಂದು ಅಲಂಕಾರ ಅದೊಂದು ರಂಗೋಲಿ ಅಥವಾ ಅಕ್ಕಿಯಿಂದ ಮಾಡಿಕೊಂಡು ಈ ಒಂದು ಕಳಸ್ತಂಗಿನ ನೀರು ತುಂಬಿಟ್ಟು ಅದ್ರ ಮೇಲೆ ಒಂದು ಎಲೆನ ಒಂದು ಹೂನ ಇಟ್ಟು ಅದ್ರ ಮುಂದೆ ನೀವು ಈ ಥರ 2 ದೀಪನ ಹಚ್ಚಿ ಭಗವಂತನಲ್ಲಿ ನೀವು ಪೂಜೆ ಮಾಡ್ಕೋಬೋದು. ಫೋಟೋನೇ ಇರಬೇಕು ಅಥವಾ ವಿಗ್ರಹನೇ ಇರಬೇಕು ಆ ಥರದ್ದೇನೂ ಇಲ್ಲ. ನನ್ನ ಅನಿಸಿಕೆ, ನನ್ನ ಅಭಿಪ್ರಾಯ, ನನ್ನ ಭಕ್ತಿ, ನನ್ನ ನಂಬಿಕೆ ಮೇಲೆ ನಾನು ಇದನ್ನು ಹೇಳ್ತಾ ಇದ್ದೀನಿ. ಇದನ್ನು ಸರಿಯೋ ತಪ್ಪು ಅಂತ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು. ಖಂಡಿತ ತಪ್ಪು ಅಂತ ಅನಿಸಿದ್ರೆ ಅದು ಕೂಡ ತಿಳಿಸಿ,
ಸರಿ ಅನ್ಸಿದ್ರೆ ಅದು ಕೂಡ ತಿಳಿಸಿ. ಯಾಕಂದರೆ ನನ್ನ ಅಭಿಪ್ರಾಯ ನಾನು ತಿಳಿಸ್ಬೇಕಾದ್ರೆ ನಿಮ್ಮ ಅಭಿಪ್ರಾಯ ತಿಳಿಸೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಹಾಗಾಗಿ ನೀವು ತಿಳಿಸ್ಬೋದು. ಇಷ್ಟು ನನ್ನ ಅನಿಸಿಕೆ 7 ದಿನದ ವ್ರತದ ಇದು ನನ್ನ ನಂಬಿಕೆ. ನೀವು ನೋಡ್ತಿರ್ಬೋದು ಬೇರೆಯವರೆಲ್ಲ ಪೂಜೆ ಮಾಡೋದನ್ನ ಎಷ್ಟೊಂದು ಅಲಂಕಾರ ಇರುತ್ತೆ, ಎಷ್ಟೊಂದು ನೈವೇದ್ಯಗಳ ಮಾಡಿರ್ತಾರೆ. ಯಾಕಂದರೆ ಅವರಿಗೆ ಶಕ್ತಿಗೆ ತಕ್ಕಂತೆ ಅವ್ರ ಅನುಕೂಲಕ್ಕೆ ತಕ್ಕಂತೆ ಅವ್ರನ್ನ ಮಾಡಿರ್ತಾರೆ ಅಲ್ವಾ. ಈಗ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾನು ಮಾಡಿದ್ದೀನಿ. ನನಗೆ ಅವ್ರು ಮಾಡಷ್ಟು ಅಲಂಕಾರ ದೊಡ್ಡ ಫೋಟೋ ಇಟ್ಟು ಅಷ್ಟು ನನಗೆ ಮಾಡೋಕ್ಕಾಗಿಲ್ಲ. ಯಾಕಂದರೆ ಇದು ನನ್ನ ಅನುಕೂಲಕ್ಕೆ ತಕ್ಕಂಥದ್ದು, ಅದು ಅವ್ರ ಅನುಕೂಲಕ್ಕೆ ತಕ್ಕಂಥದ್ದು. ಹಾಗಾಗಿಬಿಟ್ಟು ನಿಮ್ಮ ಅನುಕೂಲಕ್ಕೆ ತಕ್ಕಷ್ಟು ಎಷ್ಟಾಗುತ್ತೋ ನೀವು ಅಷ್ಟೇ ಮಾಡಿ. ನಾನು ಇಲ್ಲೊಂದು ಹಣ್ಣು ಇಟ್ಟಿದ್ದೀನಿ, ಇವಾಗ ನಿಮ್ಗೆ ಅದು ತರಕ್ಕೆ ಆಗಲ್ಲ. ಕೆಲವೊಂದು ಟೈಮಲ್ಲಿ ಅಂಥ ಪರಿಸ್ಥಿತಿಗಳಿದಾವೆ. ನಮ್ಮ ಮನೆಯಲ್ಲೇ ಅಂಥ ಅನುಭವಗಳನ್ನ ನಾವು ಉಂಡಿದ್ದೀವಿ. ಟೈಮ್ ಸಿಕ್ಕರೆ ಇದರಲ್ಲಿ ಅದನ್ನೇ ಹೇಳ್ಬಿಡ್ತೀನಿ, ಆ ಕಷ್ಟ ಆ ಪರಿಹಾರ ನಾವು ಹಿಂಗೆ ಇದ್ವಿ ಅಂತ ಹೇಳ್ಬಿಟ್ಟು. ಹಾಗಾಗಿ ನೋಡಿ 7 ದಿನದ ವ್ರತದ ನಿಮಗೆ ಹೇಳಿದ್ನಲ್ಲ, ನೈವೇದ್ಯ ಹಣ್ಣು ಹೋಳಿಗೆ ಭಕ್ತಿ, ಅದು ಮನಸ್ಸು ಒಳ್ಳೇದು ಬಯಸಿದ್ರೆ ಎಲ್ಲ ನೈವೇದ್ಯ ಪ್ರಸಾದ ಎಲ್ಲವೂ ಕೂಡ ಭಗವಂತನಿಗೆ ಅದೇ ಆಗಿರುತ್ತೆ. ಇಲ್ಲಿ ಇಷ್ಟೆಲ್ಲ ಭಗವಂತ ಕೇಳಲ್ಲ, ನಾವು ಭಕ್ತಿಯಿಂದ ಮಾಡೋದು ಮಾತ್ರ ಕೇಳ್ತಿರ್ತಾನೆ. ಹಾಗಾಗಿ ನನ್ನ ಅನಿಸಿಕೆನ ನಾನು ತಿಳಿಸಿದ್ದೀನಿ. ಇದನ್ನು ಸರಿ ತಪ್ಪು ಅಂತ ನೀವು ನನಗೆ ಕಮೆಂಟ್ ತಿಳಿಸಿ. ಹಾಗೆ ಮತ್ತು ನೀವು ಈ 7 ದಿನದ ವ್ರತ ಅಥವಾ 7 ವಾರದ ವ್ರತ ಮಾಡಂಗಿದ್ರೆ ಖಂಡಿತ ಮಾಡ್ಬೋದು. ನಿಮಗೆ ಫೋಟೋ ತಂದೇ ಮಾಡಬೇಕು ಅಂದರೆ ಖಂಡಿತ ಫೋಟೋ ತೊಗೊಂಬಂದು ಮಾಡಿ, ಅಥವಾ ಯಾರಾದರೂ ಕೊಟ್ಟರೆ ತುಂಬಾ ಒಳ್ಳೆಯದಾಯಿತು ಅದು ಹಾಗೆ ಮಾಡಿ. ಅಥವಾ ನಮ್ಗೆ ಯಾರೋ ಫೋಟೋನೂ ಕೊಟ್ಟಿಲ್ಲ, ನಮ್ಮ ಮನೇಲಿ ಫೋಟೋನೇ ಇಲ್ಲ, ನಾವು ವ್ರತ ಮಾಡಲೇಬೇಕು ಅನ್ನೋರು, ನಾನು ಹೇಳಿದ್ನಲ್ಲ ಈ ಥರ ನಿಮಗೆ ತುಂಬಿಟ್ಟು ದೀಪ ಹಚ್ಚಿಟ್ಟು ಭಗವಂತನಲ್ಲಿ ಕೂತ್ಕೊಂಡು ಒಂದೊಂದು ಮಂತ್ರನ ನೀವು ಹೇಳಿಬಿಟ್ಟು ಈ ಪೂಜೆನ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ. ಆಯಿತಾ. ನೀವು ಇಷ್ಟು ನೈವೇದ್ಯ ಮಾಡೋಕ್ಕೂ ನನಗಾಗಲ್ಲ ಅಂದರೆ ಕಲ್ಸಕ್ರಿ ಪುಟಾಣಿ ಹಿಡಿದ್ಬಿಟ್ಟು ನೈವೇದ್ಯ ಹಿಡಿದು ನೀವು ಈ 7 ವಾರದ ವ್ರತನ ಮಾಡ್ಕೋಬೋದು. ಮತ್ತು ಈ 7 ವಾರದ ವ್ರತದಲ್ಲಿ ಏನು ಊಟ ಮಾಡ್ಬೋದಾ ಉಪವಾಸ ಅಂತ ಅಂದರೆ, ನಾನು ಮಾಡಿರೋ ಪ್ರಕಾರ ನಾನು ಉಪವಾಸ ಮಾಡಿದ್ದೀನಿ. ಇಡೀ ದಿವಸ ಪೂರ್ತಿಯಾಗಿ ಉಪವಾಸಿದ್ದು ನೈಟ್ ಊಟ ಮಾಡಿದ್ದೀನಿ. ನೈಟ್ ಊಟ ಮಾಡಬೇಕಾದ್ರೆ 7 ದಿನದ ವ್ರತದ ಇದು ಒಂದು ಮುಖ್ಯ ಅಂಶ ನಾನು ತಿಳ್ಕೊಂಡಿದ್ದೀನಿ. ಏನಂದರೆ ಇಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ವ್ರತದ ಟೈಮಲ್ಲಿ ನಾವು ತಿನ್ನಬಾರ್ದು. ದೇವರಿಗೆ ಕೂಡ ನೈವೇದ್ಯ ಅದನ್ನು ಮಾಡಬಾರ್ದು. ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ನೈವೇದ್ಯ ಮಾಡಬಾರ್ದು. ಹಾಗೆ ನಾವು ಕೂಡ ಅದನ್ನು ತಿನ್ನಬಾರ್ದು. ಇಷ್ಟು ಇದರ ನಿಯಮ ಇರೋದು. ಹಾಗೆ ನೀವು ವ್ರತ ಮಾಡಬೇಕಂದ್ರೆ ಕಂಪಲ್ಸರಿ ಇದು ಒಂದು ನನ್ನ ಕಂಡೀಷನ್ ಮಾಡಿಕೊಂಡು, ನಾನೇ ನನ್ನ ಮನಸ್ಸಲ್ಲಿ ಇದನ್ನು ಕಂಡೀಷನ್ ಮಾಡಿಕೊಂಡು ಹೀಗೆ ನಾನು ಇರಬೇಕು ಅಂತ ನಾನು ಈ ವ್ರತನ ಮಾಡಿರೋದು. ಏನಂದರೆ ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ನಾನು ನೀರು ಕೂಡ ಕುಡ್ದಿಲ್ಲ. ಕುಡಿದೇನೆ ಸಾಯಂಕಾಲ ಗಂಟೆ ಉಪವಾಸ ಇದ್ದು ಸಾಯಂಕಾಲ ಮೇಲೆ ನಾನು ಮತ್ತೆ ಪೂಜೆ ಮುಗಿಸ್ಕೊಂಡು ಆದಮೇಲೆ ನಾನು ಸಕ್ಕರೆ ನೀರು ಕುಡಿದು ಆಮೇಲೆ ಸಾಯಂಕಾಲ ಆದಮೇಲೆ ಒಂದು 7:30-8 ಗಂಟೆ ಟೈಮಲ್ಲಿ ನಾನು ಅಡುಗೆನ ಮಾಡಿಕೊಂಡು ಊಟನ ಮಾಡಿದ್ದೀನಿ. ಅದೇ ಹೇಳ್ತೀನಲ್ಲ, ನೀವೇ ವ್ರತ ಊಟ ಮಾಡೋರು ನಿಮಗೆ ಮನೇಲಿ ಜಾಸ್ತಿ ಜನಕ್ಕೆಲ್ಲ ನಿಮ್ಮ ಥರನೇ ಊಟ ತಿನ್ನೋಕ್ಕಾಗಲ್ಲ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ, ಅವ್ರಿಗೆ ಸಪ್ರೇಟಾಗಿ ಮಾಡಿಕೊಟ್ಟು ನೀವು ಮಾತ್ರ ಸ್ವಲ್ಪ ಈ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೇ ಅಡುಗೆನ ಮಾಡಿಕೊಡ್ರಿ. ಇದು ತುಂಬಾ ಒಳ್ಳೆಯದು. ಇದು ಒಂದು. ಅಥವಾ ನಮಗೆ ಇಷ್ಟೆಲ್ಲ ನಮಗೆ ಉಪವಾಸ ಈ ರೀತಿ ಹೆಂಗಿದ್ದು ಮಾಡೋದು ಅಂದ್ರೆ ಅದು ಭಕ್ತಿಯಿಂದ ಮಾಡಿದ್ರೆ ಖಂಡಿತ ನಿಮಗೆ ಹೊಟ್ಟೆನೇ ಹಸಿಯಲ್ಲ, ನೀರು ಕೂಡ ಬೇಕು ಅಂತ ಅನಿಸಲ್ಲ, ಹಾಗಿರುತ್ತೆ. ಇನ್ನು ಇಲ್ಲ ನಮ್ಗೆ ಅಷ್ಟು ಹಸಿವು ತಾಳಕ್ಕಾಗಲ್ಲ ಅಂದರೆ ಮಧ್ಯಾಹ್ನ ಟೈಮಲ್ಲಿ ಬೇಕಾದರೆ ಹಾಲು ಹಣ್ಣು ಈ ರೀತಿ ನೀವು ತೊಗೋಬೋದು. ಸ್ವಲ್ಪ ಹುಷಾರಿಲ್ದವ್ರು ಇರ್ತಾರೆ, ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಇರುತ್ತೆ, ಅಂಥವ್ರು ನೀವು ಹಾಲು ಹಣ್ಣು ಮಧ್ಯಾಹ್ನದಲ್ಲಿ ತೊಗೊಂಡು ಬೇಕಂದರೆ ಉಪವಾಸ ಮಾಡ್ಬೋದು. ಭಗವಂತನ ಹೀಗೆ ಇರಬೇಕು ಅಂತ ಹೇಳ್ತೀನಲ್ಲ, ಹೀಗೆ ಇರಬೇಕು ಅಂತ ಭಗವಂತನ ಹತ್ರ ಯಾವತ್ತೂ ಕೇಳಿಲ್ಲ. ಇದನ್ನೆಲ್ಲ ಮಾಡ್ತಾ ಇರೋದು ನಮ್ಮ ಖುಷಿಗೆ, ನಮ್ಮ ಸಂತೋಷಕ್ಕೆ, ನಮ್ಮ ಜೀವನದ ಕಷ್ಟಗಳ ಕಳೆಯೋಕ್ಕೆ ಭಗವಂತನಲ್ಲಿ ನಾವು ಇದು ಸಂಕಲ್ಪ ಮಾಡಿಕೊಂಡು ಮಾಡ್ತಾ ಇರೋದು. ಹಾಗಾಗಿ ಅದರಿಂದ ಖಂಡಿತ ದೇವರು ನಮಗೆ ಅನುಗ್ರಹಿಸ್ತಾನೆ ಅಂತ ನಾನು ಹೇಳ್ತೀನಿ. ನಿಮಗೆ ನಾನು ಒಂದು ವಿಚಾರ ಹೇಳ್ತೀನಿ ಅಂತ ಹಿಂದೆ ಹೇಳಿದ್ನಲ್ವ ಮಾತಲ್ಲಿ, ಅದು ಇವಾಗ ನಾನು ಹೇಳ್ತೀನಿ. ನಾವು ಸಣ್ಣವರಿದ್ದಾಗ ನಮ್ಮ ಮನೆಯಲ್ಲಿ ಸಿಕ್ಕಾಪಟ್ಟೆ ಕಡು ಬಡತನ ಅಂದರೆ ಕೂಲಿ ಮಾಡ್ಕೊಂಡು ತಿಂದರೆ ಅವತ್ತು ಬದುಕಬೇಕು. ಅವತ್ತಿನ ಕೂಲಿ 25 ರೂಪಾಯಿ ಇತ್ತು. ಇಡೀ ದಿನ ಬೆಳಗ್ಗೆ 8 ಗಂಟೆಗೆ ಹೋಗಿ ರಾತ್ರಿ 6 ಗಂಟೆವರೆಗೂ ದುಡಿದ್ರೂ ಕೂಡ ನಮಗೆ ಎಷ್ಟಿತ್ತಂದರೆ 25 ರೂಪಾಯಿ ಕೂಲಿ ಬರೋದು. ಅಂಥದ್ರಲ್ಲಿ ಇಷ್ಟು ಹಣ್ಣು ಹಂಪಲು ತಂದು ಮಾಡಬೇಕಂದ್ರೆ ಆಗೋ ಮಾತಾ? ಆಗಲ್ಲ. ಆ ಟೈಮಲ್ಲಿ ನಾವೇನು ಮಾಡ್ತಾ ಇದ್ವಿ ಅಂದರೆ ಈ ಇದರ ಶ್ರಾವಣ ತಿಂಗಳಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತೀವಲ್ಲ 5 ವಾರ, 5 ಶುಕ್ರವಾರ, ಶ್ರಾವಣ ಶುಕ್ರವಾರದಲ್ಲಿ ಪೂಜೆ ಮಾಡುವಂಥ ಟೈಮಲ್ಲಿ ನಮ್ಗೆ ಏನೂ ಸಿಗ್ತಾ ಇರಲಿಲ್ಲ. ಹಣ್ಣು ತೊಗೊಂಬರ್ಬೇಕಂದ್ರೆ ಆಗುತ್ತಾ ಇರಲಿಲ್ಲ, ಈ ಹೂಗಳ ಆಚೆ ಕಡೆಯಿಂದ ತರೋಕ್ಕಾಗ್ತಾ ಇರಲಿಲ್ಲ, ಈ ಫೋಟೋ ಇರಲಿಲ್ಲ. ಆವಾಗ ನಮ್ಮ ಮನೆಯಲ್ಲಿ ನಾವು ಮಾಡಿರೋದಿಷ್ಟೇ, ಒಂದು ಮಣೆನ ಇಟ್ಕೊಂಡು ಒಂದು ಕಾಯಿನ ಒಡೆದು ಒಂದು ತೆಂಗಿ ತುಂಬಿಟ್ಟು ಅದ್ರ ಮೇಲೆ ಕಾಯಿ ಇಟ್ಟು ಎಲೆ ಇಟ್ಟು ಅದು ಒಂದು ಪೂಜೆ ಮಾಡಿಕೊಂಡು ಸುತ್ತಮುತ್ತ ನಾನು ನಮ್ಮ ಮನೆ ಹತ್ರ ಹೂವಿನ ಗಿಡಗಳನ್ನ ಬೆಳೆಸಿದ್ದೆ. ಅಲ್ಲಿ ಸಿಗುವಂಥ ಹೂವಿನ ಹಾರ ಮಾಡಿ ದೇವರಿಗೆ ಹಾಕಿ, ನಮಗೆ ಏನು ಪ್ರಸಾದ ಮಾಡೋಕ್ಕಾಗಿಲ್ಲ ಅಂದರೆ ಅವತ್ತು ಕಲ್ಲು ಸಕ್ಕರೆ ಅಥವಾ ಪುಟಾಣಿ ಈ ಥರದ್ದು ಒಂದು ನೈವೇದ್ಯನ ಮಾಡಿಕೊಂಡು ನಾವು ಪೂಜೆಗಳನ್ನ ಮಾಡ್ತಾ ಬಂದಿದ್ದೀವಿ. ಖಂಡಿತ ಅದರಿಂದ ಒಳ್ಳೇದು ಕೂಡ ಆಗಿದೆ. ಏನಂದರೆ ನಾವು ಅವತ್ತು ಮಾಡ್ತಿರೋ ಪೂಜೆ ನಾವು ಭಕ್ತಿಯಿಂದ ಮಾಡ್ತಾ ಇದ್ವಿ, ನಾವು ಭಕ್ತಿಯಿಂದ ಭಗವಂತಿಗೆ ಒಪ್ಪಿಸ್ತಾ ಇದ್ವಿ. ಭಗವಂತ ಪರಿಸ್ಥಿತಿ ಹೀಗಿದೆ, ಇದರಲ್ಲೇ ನಾನು ನಿಮಗೆ ಪೂಜೆ ಮಾಡಬೇಕಂತ ಇಷ್ಟಪಟ್ಟು ನನ್ನ ಕಷ್ಟಗಳ ಪರಿಹಾರ ಆಗಲಿ ಅಂತ ಭಕ್ತಿಯಿಂದ ನಾನು ಇದನ್ನು ಮಾಡ್ತಾ ಇದ್ದೀನಿ.
ಇಲ್ಲಿ ನಾನು ಹಣ್ಣು ಇಟ್ಟಿಲ್ಲ ಅದು ಇನ್ನೊಂದು ತಗೊಂಬಂದಿಲ್ಲ ಅಂತ ಅಲ್ಲ. ಯಾಕಂದ್ರೆ ಪರಿಸ್ಥಿತಿ ನಿಮಗೆ ಗೊತ್ತಿದೆ, ನೀವು ಕೊಟ್ಟಿರೋ ಜೀವನ ಇದು, ನೀವು ನಮ್ಮ ಜೀವನದಲ್ಲಿ ಏನು ಕೊಟ್ಟಿದ್ದೀರೋ ನಾವು ಅದರಲ್ಲೇ ಮಾಡ್ಕೊಂಡು ಹೋಗ್ತಿದ್ದೀವಿ. ನಮ್ಮ ಜೀವನದಲ್ಲಿ ಇನ್ನೂ ಜಾಸ್ತಿ ಬರಲಿ, ನಾವು ಇನ್ನೂ ಜಾಸ್ತಿ ಮಾಡ್ತಾ ಬರ್ತೀವಿ ಭಗವಂತ ಅಂತ ಅವತ್ತಿನ ಭಗವಂತನಲ್ಲಿ ಕೈ ಮುಗಿದು ಕೇಳ್ತಾ ಬಂದರೆ ಖಂಡಿತ ಭಗವಂತ ಪೂಜೆನ ಒಪ್ಪಿಸ್ಕೋತಾನೆ. ಹಾಗಾಗಿ ಹೇಳ್ತಾ ಇದ್ದೀನಿ, ನಾವು ಚಿಕ್ಕ ವಯಸ್ಸಿಂದ ಆ ಟೈಮು ತುಂಬ ದಿನಗಳು ಒಂದೆರಡು ಮೂರು ವರ್ಷಗಳ ಕಾಲ ನಾನು ಅದೇ ಥರ ಪೂಜೆನ ಮಾಡ್ಕೊತ ಬಂದ್ವಿ. ಮುಂದೆ ಬರ್ತಾ ಬರ್ತಾ ಒಂದು ಫೋಟೋನು ತೊಗೊಂಡ್ವಿ, ಆ ದೇವ್ರಿಗೆ ಏನು ಬೇಕು ನೋಡಿ ಅಲಂಕಾರದ್ದು ಆ ವಸ್ತುಗಳನ್ನ ತೊಗೊಂಡ್ವಿ. ಹಾಗೆ ಮುಂದೆ ಹಣ್ಣುಗಳನ್ನ ಅವತ್ತು ನಮಗೆ ಈ ಬಾಳೆಹಣ್ಣು ಇಡೋಕ್ಕೂ ಗತಿ ಇರಲಿಲ್ಲ. ಅಂಥದ್ರಲ್ಲಿ ನಾವು ತಟ್ಟೆ ತುಂಬಿ ಎಲ್ಲ ಕಡೆ ಹಣ್ಣುಗಳನ್ನ ತುಂಬಿಡಷ್ಟು ಅದು ತೊಗೊಂಬಂದು ಕೊಟ್ಟ ಭಗವಂತ ನಮಗೆ. ಲಕ್ಷ್ಮೀ ದೇವಿ ಅಷ್ಟು ಒಲ್ದು ಬಂದ್ಲು, ಅದು ಕೂಡ ಮಾಡಿದ್ವಿ. ಇವತ್ತು ಅವ್ರು ಪೂಜೆ ಮಾಡ್ತಾ ಇರೋದನ್ನಂತ ಅವ್ರ ಮನೇಲಿ ಬೆಳ್ಳಿ ಮುಖವಾಡ ಮಾಡಿಸಿ ಅದಕ್ಕೆ ಪೂಜೆನ ಮಾಡ್ತಿದ್ರೆ. ಅಂದರೆ ನಾವು ಎಲ್ಲಿಂದ ಭಕ್ತಿಯಿಂದ ಶುರು ಮಾಡ್ತೀವೋ ಭಗವಂತ ಎಲ್ಲಿ ತೊಗೊಂಬಂದು ನಿಂದಿಸ್ತಾರಂತ ಈ ಥರ ಕೆಲವೊಂದು ಉದಾಹರಣೆಗಳಿರ್ತವೆ. ಭಗವಂತ ಮೆಚ್ಚೋದು, ಭಗವಂತ ಕೊಡೋದು, ನಾವು ಏನು ಮಾಡೋದು ಪ್ರತಿಯೊಂದು ಅರ್ಥ ಆಗಿರುತ್ತೆ. ಯಾಕಂದರೆ ಅವನು ಕೊಟ್ಟಿರೋ ಜೀವನದಲ್ಲಿ ಏನಿದೆ ಏನಿಲ್ಲ ಅಂತ ಅವನಿಗೆ ಗೊತ್ತಿರುತ್ತೆ. ಅವನು ಯಾಕೆ ಕೋಪ ಮಾಡ್ಕೊತಾನೆ? ಭಗವಂತನಿಗೆ ಒಂದು ವಸ್ತು ಇಟ್ಟಿಲ್ಲ ಅಂದರೆ ಈ ಪೂಜೆ ಆಗಲ್ವಾ ಅಂತ ಇಲ್ಲ, ಆ ಥರ ಇರಲ್ಲ. ಅದು ಅವನು ಕೊಟ್ಟಿರೋ ಆ ಸಂಸಾರದಲ್ಲಿ ಆ ಜೀವನದಲ್ಲಿ ಏನಿದೆ ಏನಿಲ್ಲ ಅಂತ ಸಂಪೂರ್ಣವಾಗಿ ಅವನಿಗೆ ಗೊತ್ತಿರೋದ್ರಿಂದ ಯಾವುದೇ ಕಾರಣಕ್ಕೂ ಭಗವಂತ ಅದ್ರ ಮೇಲೆ ಬೇಸರ ಇರೋದಿಲ್ಲ. ನಾವು ಏನು ಇಲ್ಲ ಅಂದರೆ ಬರೀ 1-2 ದೀಪ ಹಚ್ಚೋಕೆ ನಮ್ಗೆ ಆಗಲ್ಲ. ಒಂದೇ ದೀಪ ಹಚ್ತೀವಿ ಅಂದರೂ ಕೂಡ ಅದು ಭಕ್ತಿಯಿಂದ ಒಂದು ದೀಪದಲ್ಲಿ ಕೂಡ ಭಗವಂತ ಕಾಣಿಸ್ಕೋತಾನೆ. ಅದು ನನ್ನ ಅಭಿಪ್ರಾಯ, ಅದು ನನ್ನ ಭಕ್ತಿಯಿಂದ ನಾನು ತಿಳ್ಕೊಂಡಿರೋದು ನನ್ನ ಜೀವನದಲ್ಲಿ. ನನ್ನ ಅನಿಸಿಕೆನ ನನ್ನ ಜೀವನದಲ್ಲಿ ನಾನೇನು ಅನುಭವಿಸಿದ್ದೀನೋ ಅದನ್ನು ನಿಮ್ಮ ಜೊತೆ ನಾನು ಇವತ್ತು ಶೇರ್ ಮಾಡ್ಕೊಂಡಿದ್ದೀನಿ. ಇಷ್ಟಿದೆ ನೋಡಿ. ಹೇಳಿದ್ನಲ್ಲ, 7 ದಿನದ ವ್ರತದ ಕಂಡೀಷನು ಇಲ್ಲ, 7 ದಿನ ವ್ರತ ನಾವು ಹಿಂಗೆ ಇರಬೇಕಂತನೂ ಇಲ್ಲ. ನಮ್ಮ ಭಕ್ತಿ, ನಮ್ಮ ನಂಬಿಕೆ ಫಸ್ಟು. ಅದು 2ರಿಂದ ನಾವು ಏನು ಭೀ ಮಾಡ್ಬೋದು, ಆಯಿತಾ? ಈ ವ್ರತ ಹೇಗೆ ಬೇಕಾದರೂ ನಾವು ಮಾಡ್ಕೋಬೋದು. ಮಾಡೋರಿದ್ರೆ 7 ದಿನದ ವ್ರತದಲ್ಲಿ ನೀವು ಯಾರಿಗೂ ಏನು ಕೇಳಕ್ಕೆ ಹೋಗಬೇಡಿ. ಇಷ್ಟೇ, ಇದೇನಿದೆಯಲ್ಲ ಇಷ್ಟು ನೀವು ಮಾಡ್ಕೊಂಡ್ರೆ ಖಂಡಿತನೂ ಆಗುತ್ತೆ. ಯಾಕಂದರೆ ಕೇಳ್ತಾ ಹೋದರೆ ಮನಸ್ಸಿಗೆ ಗೊಂದಲಗಳು ಜಾಸ್ತಿ ಆಗುತ್ತೆ. ನನಗೆ ಕೂಡ ಅಷ್ಟೇ, ನೀವು ನನ್ನನ್ನು ಕೇಳೋದಾದರೂ ಅಷ್ಟೇ ನಾನು ಹೇಳೋದು. ವಾಪಸ್ ನೀವು ಕಮೆಂಟಲ್ಲಿ ನನ್ನನ್ನು ಕೇಳೋದಾದರೂ ಮತ್ತೆ ನಾನು ಒಂದು ಹೇಳಿರ್ತೀನಿ, ಮತ್ತೆ ನಿಮಗೆ ಅದು ಒಂದು ವಸ್ತು ಸಿಗಲಿ ಅಂದರೆ ಅದಕ್ಕೂ ಗೊಂದಲ ಆಗುತ್ತೆ. ಹಾಗಾಗಿ ಬೇಡ. ಇದು ಎಷ್ಟು ನೀವು ನೋಡಿದ್ದೀರಲ್ಲ, ನಿಮಗೆ ಬೇಕಾಗಿರೋದು ಒಂದು ಕಳಸ್ತಂಬಿಗೆ, 2 ಎಲೆ, 1 ತೆಂಗಿನಕಾಯಿ, 1 ಊದಿನ ಕಡ್ಡಿ, 1-2 ದೀಪ. ಅದಷ್ಟೇ. ನಿಮಗೆ ಸಂಕಲ್ಪ ಮಾಡಿ ಭಗವಂತನಿಗೆ ಒಂದು ವ್ರತ ಮಾಡೋಕ್ಕೆ ಬೇಕಾಗಿರೋದು ಅಷ್ಟೇ. ಮತ್ತೆ ಹೆಚ್ಚಿಂದ ಏನೂ ಬೇಕಾಗಿರಲ್ಲ. ನಿಮ್ಮ ಮನೆ ಮುಂದೆ ಯಾವ ಹೂವಿರುತ್ತೋ ಆ 2 ಹೂವನ್ನ ಭಗವಂತಗೆ ಏರಿಸಿದ್ರೆ ಮುಗೀತು, ನಿಮ್ಮ ಅವತ್ತಿನ ವ್ರತ ಕಂಪ್ಲೀಟ್ ಆಗುತ್ತೆ. ಇಷ್ಟೇ ನಾನು ಇವತ್ತು ನಿಮಗೆ ತಿಳಿಸೋಕೆ ಬಂದಿರೋದು. ಕೇಳಿದ್ದಕ್ಕೆ ಇದನ್ನ ಹೇಳಿದ್ದೀನಿ. ನನ್ನ ಅಭಿಪ್ರಾಯ ನಾನು ತಿಳಿಸಿದ್ದೀನಿ. ಖಂಡಿತ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಇದರಲ್ಲಿ ತಪ್ಪು ಅನ್ನೋದಾದರೆ ಖಂಡಿತ ನನಗೆ ಯಾವ ರೀತಿ ತಪ್ಪು, ನಾನು ಮಾತಾಡಿದ್ರೆ ಏನಾದರೂ ತಪ್ಪಿದೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಏನು ನನಗೆ ಬೇಜಾರಿಲ್ಲ, ಯಾಕಂದರೆ ಅದರಿಂದ ನಾನು ಇನ್ನೂ ತಿಳ್ಕೊಳ್ಳೋದನ್ನು ಇರುತ್ತೆ. ಹಾಗಾಗಿ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಖಂಡಿತ. ಮತ್ತು ಈ ಪೂಜೆ ಹೇಗೆ ಆಗಿದೆ, ಮತ್ತು 7 ದಿನದ ವ್ರತ ಕೂಡ ನಂದು ಮುಗೀತು. ನಾನು ಏನು ಸಂಕಲ್ಪ ಮಾಡಿಕೊಂಡು ಈ ಪೂಜೆನ ಮತ್ತು ಈ 7 ದಿನದ ವ್ರತನ ಮಾಡಿದ್ದೀನಿ. ಇದನ್ನು ಇನ್ನೂ ಆಶೀರ್ವಾದ ನಿಮ್ದೆಲ್ಲರದು ಬೇಕು, ಭಗವಂತನ ಆಶೀರ್ವಾದ ಕೂಡ ಬೇಕು. ಯಾಕಂದರೆ ಆ ತಾಯಿಗೆ ಆದಷ್ಟು ಬೇಗ ಮಡ್ಲಲ್ಲಿ ಒಂದು ಮಗು ತೂಗಲಿ ಅಂತ ಹೇಳಿಬಿಟ್ಟು ಕೇಳಿ ಈ ವ್ರತನ ಮಾಡಿದ್ದೀನಿ. ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಿಮಗೆ ಒಂದು ವಿಷಯನ ಹೇಳೋದೇ ಮರ್ತು ಹೋದೆ. ಮೇಯ್ನು ಈ ವ್ರತದ ಪೂಜೆದಲ್ಲಿ ಪ್ರತಿದಿನ ನಾನು ಪೂಜೆ ಮಾಡಬೇಕಾದ್ರೆ ಮಗು ಬಾಗಿಲಿಗೆ ಬರ್ತಿತ್ತು. ಅವತ್ತು 2ನೇ ದಿನಕ್ಕೆ ಬಂದಿದ್ದೆ ಅಂತ ಹೇಳಿದ್ನಲ್ಲ, ಆ 2ನೇ ದಿನದಿಂದ ಏನು ಮಗು ಬರ್ತಾ ಇತ್ತು ನೋಡಿ, ಪ್ರತಿದಿನ ಸಾಯಂಕಾಲನೇ 6 ಗಂಟೆಗೆ ನಾನು ಕರೆಕ್ಟಾಗಿ ಪೂಜೆ ಶುರು ಮಾಡೋದು. ಅವ್ನು ಕರೆಕ್ಟ್ 6 ಗಂಟೆಗೆ ನಮ್ಮ ಮನೆ ಬಾಗಿಲಿಗೆ ಬರೋದು. ನಾನು ದೀಪನೇ ಹಚ್ಚಿರಲಿಲ್ಲ. ದೇವ್ರ ಮುಂದೆ ಕೂತ್ಕೊಂಡು ದೀಪ ಹಚ್ಚಬೇಕನ್ನೋಷ್ಟರಲ್ಲೇ ಬಾಗಿಲದಲ್ಲಿ ಬಂದು ನಿಂತ್ಕೊಂಡು ಬಿಡೋನು. ಹಾಗೆ ಪ್ರತಿದಿನ ನಾನು 7 ವಾರದ ವ್ರತ ಮುಗಿಯೋವರೆಗೂ ಡೈಲಿ ಬರ್ತಾ ಇದ್ದೆ. ಡೈಲಿ ಒಂದೊಂದು ಬಾಳೆಹಣ್ಣ ಎತ್ತಿ ಕೊಡ್ತಾ ಇದ್ದೆ ಅವನಿಗೆ. ನಿಜವಾಗ್ಲೂ ಆ ಮಗುವಿಗೆ ಆ ತಾಯಿಗೆ ಆ ಆಶೀರ್ವಾದ ಸಿಕ್ಕಿದೆ ಅಂತ ಅನ್ಕೋತೀನಿ. ಖಂಡಿತ ಆ ತಾಯಿ ಮಡ್ಲಿಗೆ ಮಗು ಬರುತ್ತೆ ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಪ್ರತಿದಿನ ಮಗು ಆ ಬಾಳೆಹಣ್ಣು ತಿಂತ ಬಂದಿದೆ, ಆ ಮಗು ಬರ್ತಾ ಇದೆ ಅಂದರೆ ಆ ಭಗವಂತನ ಆಶೀರ್ವಾದ ಸಿಕ್ಕಿದೆ ಅಂತಾನೆ ಅರ್ಥ. ಖಂಡಿತ ಆಗಲಿ. ಇದೇ ಥರ ನಿಮ್ಗೆ ಯಾರಿಗಾದ್ರೂ ಇಂಥ ತೊಂದರೆಗಳಿದ್ರೆ ನಿಮ್ಮ ಒಂದು ಈ ವ್ರತವನ್ನು ಮಾಡಿಕೊಂಡು ನೀವು ಭಗವಂತನಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಮತ್ತು ನಿಮಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಖಂಡಿತ ನನಗೆ ಕಮೆಂಟ್ ಮಾಡಿ ಕೇಳ್ಬೋದು. ಖಂಡಿತ ನಾನು ತಿಳಿಸ್ತೀನಿ. ಮತ್ತು ನಿಮಗೆ ಬೇರೆ ವಿಚಾರದಲ್ಲಿ ಏನಾದರೂ ವಿಡಿಯೋಗಳು ಬೇಕಂದರೆ ಅದು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಖಂಡಿತ ಮಾಡ್ತೀನಿ. ಇನ್ನೂ ತುಂಬ ಕಮೆಂಟ್ಗಳು ಬಂದಿದೆ, ಅದ್ರ ಬಗ್ಗೆ ಎಲ್ಲ ಖಂಡಿತ ವಿಡಿಯೋಗಳನ್ನ ಮಾಡ್ತೀನಿ. ಸ್ವಲ್ಪ ಟೈಮ್ ಬೇಕು. ಹಾಗಾಗಿ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ಅದನ್ನು ನಿಭಾಯಿಸ್ಕೊಂಡು ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ. ಪರವಾಗಿಲ್ಲ, ಭಗವಂತನ ಆಶೀರ್ವಾದ ಎಲ್ಲವನ್ನೂ ಅನುಕೂಲ ಮಾಡಿಕೊಡ್ತಾ ಇದ್ದಾನೆ. ಖಂಡಿತ ನಿಮ್ಮೆಲ್ಲರ ಬಗ್ಗೆನೂ ವಿಡಿಯೋ ಮಾಡಿ ನಾನು ಖಂಡಿತ ತಿಳಿಸ್ತೀನಿ. ತುಂಬ ಸಮಸ್ಯೆಗಳನ್ನ ಕೇಳಿದ್ದೀರಾ.
ಅದು ಈಗ ಹೇಳೋದು ಬೇಡ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಅದ್ರ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ವಿಡಿಯೋದು ನೋಟಿಫಿಕೇಶನ್ ಬರುತ್ತೆ, ಫಸ್ಟು ನೀವೇ ನೋಡ್ಬೋದು. ಮತ್ತು ಇದೇ ಥರ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋಗಳನ್ನ ದಯವಿಟ್ಟು ನಿಮ್ಮ ಫ್ರೆಂಡ್ಗೆ ಅಥವಾ ನಿಮ್ಮ ರಿಲೇಷನ್ಗೆ ಶೇರ್ ಮಾಡಿ, ನಿಮಗೆ ಹತ್ರ ಆದವ್ರಿಗೆ, ನಿಮಗೆ ಬೇಕಾದವ್ರಿಗೆ, ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನಮಸ್ಕಾರ. ಮತ್ತೆ ಸಿಗೋಣ ನಾಳೆ ಹೊಸ ವಿಡಿಯೋದೊಳಗೊಂದಿಗೆ. ಮತ್ತು ನಿಮ್ಮ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ.